ನನ್ನ ಚಾನಲ್ ನಲ್ಲಿ ವೆಲ್ಕಮ್. ಸೊ ಗೈಸ್, ಇವತ್ತಿನ ರೀಡಿಂಗ್ ಬಂದು ಪಿಕ್ ಅ ಕಾರ್ಡ್ ರೀಡಿಂಗ್ ಇರುತ್ತೆ. ಈ ಒಂದು ಪಿಕ್ ಅ ಕಾರ್ಡ್ ರೀಡಿಂಗ್ ಯಾರಿಗೆ ರೆಸನೇಟ್ ಆಗುತ್ತೆ ಅಂದ್ರೆ, ಯಾರೆಲ್ಲ ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ, ಕಮ್ಯುನಿಕೇಶನ್ ಮಾಡ್ತಾ ಇಲ್ಲ ಅಂತ ಹೇಳೋರು ಈ ಒಂದು ರೀಡಿಂಗ್ ನ ನೋಡ್ಕೊಳ್ಳಿ. ಆ ಒಂದು ವ್ಯಕ್ತಿ ಯಾರು ಬೇಕಾದ್ರೂ ಆಗಿರ್ಬೋದು, ಅವರು ಲವರೇ ಆಗಿರ್ಬೇಕಂತ ಏನಿಲ್ಲ. ಸೊ ನಿಮ್ಮ ಪರ್ಸನ್ ನಿಮ್ಮ ಜೊತೆಗೆ ಮಾತಾಡ್ತಾ ಇಲ್ಲ, ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ, ನೋ ಕಮ್ಯುನಿಕೇಶನ್ ಅಲ್ಲಿ ಇದ್ದಾರೆ ಅಂದ್ರೆ ಈ ಒಂದು ವಿಡಿಯೋನ ನೋಡಿ ಅಂತ ಹೇಳ್ಬೋದು. ಸೊ ಕಾನ್ಸೆಪ್ಟ್ ಏನು ಅಂತ ಅಂದ್ರೆ, ನಿಮ್ಮ ಪರ್ಸನ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರಾ, ಸೊ ಕಾಂಟ್ಯಾಕ್ಟ್ ಮಾಡಿದ್ರೆ ಯಾವಾಗ ಕಾಂಟ್ಯಾಕ್ಟ್ ಮಾಡಬಹುದು, ಸೊ ಪ್ರತಿಯೊಂದು ಮಾಹಿತಿ ಡೀಟೇಲ್ ಆಗಿ ಇರೋದ್ರಿಂದ ಫುಲ್ ನೋಡಿ ಅಂತ ಹೇಳ್ತಾ, ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಗೈಸ್, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇಲ್ಲಿ ನಾನು 2 ಕ್ರಿಸ್ಟಲ್ಸ್ ನ ಕೊಟ್ಟಿದ್ದೀನಿ. ಸೊ ಫಸ್ಟ್ ಕ್ರಿಸ್ಟಲ್ ಬಂದು ಲ್ಯಾಪಿಸ್ ಲಜೋಲಿ ಅಂಡ್ ಸೆಕೆಂಡ್ ಕ್ರಿಸ್ಟಲ್ ಬಂದು ಕಾರ್ನೇಲಿಯನ್. ಇವೆರಡು ಕ್ರಿಸ್ಟಲ್ ಅಲ್ಲಿ ಯಾವ ಕ್ರಿಸ್ಟಲ್ ನಿಮ್ಗೆ ಅಟ್ರಾಕ್ಟ್ ಆಗ್ತಿದೆಯೋ ಆ ಕ್ರಿಸ್ಟಲ್ ನ ನೀವು ಚೂಸ್ ಮಾಡ್ಕೊಳ್ಳಿ. ಐ ಥಿಂಕ್ ಇವಾಗ ನೀವು ಚೂಸ್ ಮಾಡ್ಕೊಂಡಿದ್ರ ಅನ್ಕೊಳ್ತೀನಿ. ಚೂಸ್ ಮಾಡದೇ ಇರೋರು ವಿಡಿಯೋನ ಪಾಸ್ ಮಾಡಿಯೂ ಸಹ ಚೂಸ್ ಮಾಡ್ಕೊಳ್ಬಹುದು ಅಂತ ಹೇಳ್ತಾ, ಸೊ ಎಸ್ ಗೈಸ್, ಇವಾಗ ರೀಡಿಂಗ್ ನ ಸ್ಟಾರ್ಟ್. ಗೈಸ್, ಯಾರೆಲ್ಲ ಲ್ಯಾಪಿಸ್ ಲಜೋಲಿನ ಚೂಸ್ ಮಾಡ್ಕೊಂಡಿದ್ರ, ಸೊ ಇವಾಗ ನೋಡೋಣ ನಿಮ್ಮ ಪರ್ಸನ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರಾ, ಯಾವಾಗ ಕಾಂಟ್ಯಾಕ್ಟ್ ಮಾಡ್ತಾರೆ, ಪ್ರತಿಯೊಂದು ಮಾಹಿತಿನ ಇಲ್ಲಿ ತಿಳ್ಕೊಳ್ಳೋಣ. ಸೊ ಲೆಟ್ಸ್ ಬಿಗಿನ್. ಓಕೆ, ಸೊ ಬಾಟಮ್ ಆಫ್ ದಿ ಕಾರ್ಡ್ 3 ಆಫ್ ಸೋರ್ಡ್ಸ್ ಇದೆ. ಸೊ ಗೈಸ್, ಯಾರೆಲ್ಲ ಫಸ್ಟ್ ಪೈಲ್ ನ ಇಲ್ಲಿ ಚೂಸ್ ಮಾಡಿದಿರಾ, 3 ಆಫ್ ಸೋರ್ಡ್ಸ್, 9 ಆಫ್ ಪೆಂಟಿಕಲ್, ಪೇಜ್ ಆಫ್ ಸೋರ್ಡ್ಸ್, 5 ಆಫ್ ಕಪ್ಸ್, 9 ಆಫ್ ವ್ಯಾಂಡ್ಸ್, ಏಸ್ ಆಫ್ ಪೆಂಟಿಕಲ್, ಓಕೆ, ಸನ್ ಕಾರ್ಡ್ ಇದೆ, 6 ಆಫ್ ಪೆಂಟಿಕಲ್ಸ್, 4 ಆಫ್ ಕಪ್ಸ್, ಡೆತ್ ಕಾರ್ಡ್, 9 ಆಫ್ ಕಪ್ಸ್ ಅಂಡ್ ನೈಟ್ ಆಫ್ ಪೆಂಟಿಕಲ್ಸ್ ಅಂಡ್ 3 ಆಫ್ ಕಪ್ಸ್. ಸೊ ಇಷ್ಟು ಎನರ್ಜೀಸ್ ಅಲ್ಲಿ ಸಿಕ್ಕಿರುವಂತಹ ಕಾರ್ಡ್ಸು. ಸೊ ಆ ಒಂದು ವ್ಯಕ್ತಿ ಯಾರೇ ಆಗಿರ್ಲಿ, ಯಾರೆಲ್ಲ ಫಸ್ಟ್ ಪಾಲ್ನ ಇಲ್ಲಿ ಚೂಸ್ ಮಾಡ್ಕೊಂಡಿದ್ರ, ಡೆಫಿನೆಟ್ಲಿ ಆ ಒಂದು ವ್ಯಕ್ತಿ ನಿಮ್ಮನ್ನ ಕಮ್ಯುನಿಕೇಶನ್ ಮಾಡಬೇಕು ಅಂತ ಇದ್ದಾರೆ, ನಿಮ್ಮ ಜೊತೆಗೆ ಮಾತಾಡಬೇಕು ಅಂತ ಇದ್ದಾರೆ. ಸೊ ತುಂಬಾನೇ ವಿಚಾರಗಳಿದೆ ಅವರ ಲೈಫ್ ಅಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋದು. ಅಂಡ್ ಅವರು ತುಂಬಾನೇ ಲೋನ್ಲಿ ಫೀಲ್ ಮಾಡ್ತಾ ಇದ್ದಾರೆ, ತುಂಬಾನೇ ಡಿಪ್ರೆಷನ್ ಅಲ್ಲಿ ಇದ್ದಾರೆ, ಬೇಜಾರಲ್ಲಿ ಇದ್ದಾರೆ, ಹರ್ಟ್ ಅಲ್ಲಿ ಇದ್ದಾರೆ. ಅವ್ರಿಗೆಲ್ಲ ಒಂದ್ ಕಡೆ 3 ಆಫ್ ಸೋರ್ಸ್ ಇರೋದ್ರಿಂದ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಡಿಸಪಾಯಿಂಟೆಡ್ ಅಟ್ ದಿಸ್ ಮೊಮೆಂಟ್ ಅಂತ ನಾನು ಹೇಳ್ಬೋದು. ಸೊ ತುಂಬಾ ಹಾರ್ಟ್ ಬ್ರೇಕ್ ಆಗಿದೆ ಅವ್ರ ಲೈಫ್ ಅಲ್ಲಿ, ತುಂಬಾನೇ ಬೇಜಾರಲ್ಲಿ ಇದ್ದಾರೆ, ಡಿಪ್ರೆಷನ್ ಅಲ್ಲಿ ಇದ್ದಾರೆ, ಏಕಾಂಗಿ ಆಗಿದ್ದಾರೆ, ಲೋನ್ಲಿ ಫೀಲ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಕರೆಂಟ್ಲಿ ದಿಸ್ ಪರ್ಸನ್ ಇಸ್ ನಾಟ್ ಸೋ ಹ್ಯಾಪಿ ಆಸ್ ಯು ಥಿಂಕ್ ಅಂತ ನಾನು ಹೇಳ್ತೀನಿ. ಸೊ ನಿಮ್ಮಿಂದ ದೂರ ಆಗಿ ನಿಮ್ಮ ಜೊತೆಗೆ ಮಾತಾಡೋದನ್ನ ಬಿಟ್ಟು ಈ ಒಂದು ವ್ಯಕ್ತಿ ಅವರ ಜೀವನದಲ್ಲಿ ಖುಷಿಯಾಗಿ ಇಲ್ಲ, ನಿಮ್ಮಿಂದ ದೂರ ಆಗಿರೋದಕ್ಕೆ ಅವ್ರಿಗೆ ತುಂಬಾನೇ ಬೇಜಾರಲ್ಲಿದ್ದಾರೆ, ಡಿಪ್ರೆಷನ್ ಅಲ್ಲಿ ಇದ್ದಾರೆ ಅಂತ ನಾನು ಹೇಳ್ತೀನಿ. ಬಟ್ ಅವರು ತುಂಬಾ ಸತಿ ಅವರು ತೋರಿಸ್ಕೊಳ್ತಾರೆ, ನಾನು ಖುಷಿಯಾಗಿದ್ದೀನಿ, ಆರಾಮಾಗಿದ್ದೀನಿ, ನಾನು ಎಲ್ಲಾನು ಕೂಡ ಮರೆತು ನಾನು ಮೋನ್ ಆಗ್ಬಿಟ್ಟಿದ್ದೀನಿ ಅಂತ ಇಲ್ಲಿ ತುಂಬಾ ಸತಿ ಅವರು ಅನ್ಕೊಳ್ತಾರೆ, ತುಂಬಾ ಜನಗಳ ಹತ್ರ ಪೋರ್ಟ್ರೇ ಮಾಡ್ಕೊಳ್ತಾ ಇದಾರೆ. ಬಟ್ ಈ ಒಂದು ವ್ಯಕ್ತಿ ನಿಮ್ಮ ವಿಚಾರ ಅಂತ ಬಂದ್ರೆ, ನಿಮ್ಮ ಸಂಬಂಧ ಅಂತ ಬಂದ್ರೆ, ವಾಟ್ ಎವರ್ ಇಟ್ ಕುಡ್ ಬಿ, ಆ ಒಂದು ವ್ಯಕ್ತಿ ಮೂವ್ ಆನ್ ಆಗಿಲ್ಲ. ನಿಮ್ಮ ಜೊತೆಗೆ ಮಾತಾಡದೆ ಒಂದು ವ್ಯಕ್ತಿಗೆ ತುಂಬಾ ಫೀಲ್ ಆಗ್ತಾ ಇದೆ, ತುಂಬಾ ಬೇಜಾರಾಗ್ತಾ ಇದೆ, ಸ್ಯಾಡ್ ಫೀಲ್ ಮಾಡ್ತಾ ಇದ್ದಾರೆ. ಅವರ ಲೈಫ್ ಅಲ್ಲಿ ತುಂಬಾ ವಿಚಾರಗಳು ನಡೀತಾ ಇದೆ, ತುಂಬಾ ವಿಷಯಗಳಿದೆ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋದು. ಅವರ ಲೈಫ್ ಅಲ್ಲಿ ದುಃಖ ಆದ್ರೂ ಸರಿ, ಖುಷಿ ಆದ್ರೂ ಸರಿ, ನಿಮ್ಮ ಹತ್ರನೇ ಬಂದು ಹೇಳ್ಕೊಳ್ಬೇಕು ಅನ್ನೋ ಒಂದು ಆಸೆ. ಸೊ ಹಾಗಾಗಿ ಒಂದು ವ್ಯಕ್ತಿಗೆ ಒಂದು ರೊಟೀನ್ ಆಗೋಗ್ಬಿಟ್ಟಿತ್ತು, ನಿಮ್ಮ ಜೊತೆಗಿದ್ದಾಗ ಅವ್ರ ಲೈಫ್ ಅಲ್ಲಿ ಏನೇ ಆಗ್ತಾ ಇದ್ರು ಕೂಡ ಈ ಒಂದು ಮೊಮೆಂಟ್ ಅಲ್ಲಿ ಅದನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ರು. ಬಟ್ ನಿಮ್ಮಿಂದ ದೂರ ಹೋದ ಮೇಲೆ ಅವರ ಲೈಫ್ ಅಲ್ಲಿ ಯಾರಿಗೂ ಕೂಡ ಆ ಸ್ಪೇಸ್ ನ ಅವ್ರು ಕೊಟ್ಟಿಲ್ಲ. ಸೊ ನನ್ನ ಜೀವನದಲ್ಲಿ ಏನಾದ್ರು ನಡೀತಿದೆ ಅಂದ್ರೆ ಅದನ್ನ ಹೋಗಿ ಹೇಳೋದು, ಆತರ ಯಾರ ಹತ್ರನೂ ಅವ್ರಿಗೆ ಅಭ್ಯಾಸ ಇಲ್ಲ. ಸೊ ಇವಾಗ ಅವರು ಯೋಚನೆ ಮಾಡ್ತಾ ಇದ್ದಾರೆ, ಸೊ ನಾನು ಅವ್ರ ಜೊತೆಗೆ ಮಾತಾಡೋದು ಬಿಟ್ಟ ಮೇಲೆ ನನ್ನ ಲೈಫಲ್ಲಿ ಎಷ್ಟೆಲ್ಲ ಚೇಂಜಸ್ ಆಗಿದೆ, ಏನೆಲ್ಲ ನಡೆದೋಗ್ತಾ ಇದೆ, ಎಲ್ಲಾನು ಕೂಡ ಸ್ಟಕ್ ಎನರ್ಜಿಯಲ್ಲಿ ಇದೆ, ಏನು ಕೂಡ ಮುಂದಕ್ಕೆ ಹೋಗ್ತಾ ಇಲ್ಲ. ಅಂಡ್ ನಾನು ಕೂಡ ಬೇಜಾರಲ್ಲಿ ಇದ್ದೀನಿ, ನನಗೂ ಕೂಡ ಬೇಜಾರಾಗ್ತಾ ಇದೆ. ನನ್ನ ಸುತ್ತಮುತ್ತ ಇರುವಂತ ವ್ಯಕ್ತಿಗಳೆಲ್ಲರೂ ನನ್ನ ಜೊತೆಗಿದ್ದಾರೆ, ಬಟ್ ಆ ಒಂದು ವ್ಯಕ್ತಿ ನನ್ನ ನೆಗ್ಲೆಕ್ಟ್ ಮಾಡಿ ತುಂಬಾ ದೊಡ್ಡ ತಪ್ಪು ಮಾಡಿದೀನಿ, ಈ ತರದ್ ಎಲ್ಲಾನು ಕೂಡ ಅವ್ರಿಗೆ ಫೀಲ್ ಆಗ್ತಾ ಇದೆ. ಸೊ ನಿಮ್ಮ ಜೊತೆಗೆ ಮತ್ತೆ ಒಂದಾಗಬೇಕು, ಮತ್ತೆ ಕಮ್ಯುನಿಕೇಟ್ ಮಾಡಬೇಕು, ಮತ್ತೆ ಎಲ್ಲಾನು ಕೂಡ ಸರಿಪಡಿಸ್ಕೊಳ್ಬೇಕು. ಅಂಡ್ ಆದಷ್ಟು ಬೇಗ ವಿತಿನ್ 3 to
4 months ಒಳಗಡೆ ಒಂದು ವ್ಯಕ್ತಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ಅಂತ ಬರ್ತಾ ಇದೆ. ಸೊ ಸನ್ ಕಾರ್ಡ್ ಇದೆ, ಏಸ್ ಆಫ್ ಪೆಂಟಿಕಲ್ಸ್ ಇದೆ. ಸೊ ತುಂಬಾನೇ ಗ್ರೇಟ್ಫುಲ್ ಆಗಿದ್ದಾರೆ ನೀವು ಅವರ ಲೈಫ್ ಅಲ್ಲಿ ಇರೋದಕ್ಕೆ. ಅಂಡ್ ಡೆಫಿನೆಟ್ಲಿ ಸೊ ನೀವು ಎಲ್ಲಾನು ಕೂಡ ಅವ್ರ ಲೈಫ್ಗೆ ನೀವು ಕೊಟ್ಟಿದ್ದೀರಾ. ತುಂಬಾನೇ ನೀವು ಸ್ಯಾಕ್ರಿಫೈಸ್ ಮಾಡಿದಿರಾ ಈ ಒಂದು ವ್ಯಕ್ತಿಗೋಸ್ಕರ. ಸೊ ತುಂಬಾನೇ ಪ್ರೀತಿನ ಕೊಟ್ಟಿದ್ದೀರಾ, ಕೇರ್ ಮಾಡಿದಿರಾ. ಅಂಡ್ ನಿಮಗೆ ಏನು ಇಲ್ಲ ಅಂದ್ರೂ ಕೂಡ ಈ ಒಂದು ವ್ಯಕ್ತಿಗೆ ಸಹಾಯವನ್ನ ಮಾಡಿದಿರಾ, ಹೆಲ್ಪ್ ನ ಮಾಡಿದಿರಾ. ಸೊ ಫಿನಾನ್ಷಿಯಲಿನೂ ಕೂಡ ತುಂಬಾನೇ ಇವರಿಗೆ ತುಂಬಾ ಹೆಲ್ಪ್ ಮಾಡಿದಿರಾ. ಸೊ ಇದೆಲ್ಲಾನು ನೋಡಿದಾಗ ಈ ಒಂದು ವ್ಯಕ್ತಿ ಬಿಟ್ರೆ ನನ್ನನ್ನು ಅರ್ಥ ಮಾಡ್ಕೊಂಡಿರೋರು ಯಾರು ಕೂಡ ಇಲ್ಲ, ನನಗೆ ಸಹಾಯ ಮಾಡೋರು ಯಾರು ಇಲ್ಲ, ನನಗೆ ಈ ಪ್ರೀತಿ ಯಾರಿಂದನೂ ನನಗೆ ಸಿಕ್ಕಿಲ್ಲ. ಇದೇ ಪ್ರೀತಿನ ತುಂಬಾ ಜನ ಕೊಡ್ಬೋದು, ಬಟ್ ಈ ಒಂದು ವ್ಯಕ್ತಿ ನನಗೆ ಏನ್ ಎಮೋಷನ್ಸ್ ಕೊಡ್ತಾರೆ, ಏನ್ ಫೀಲಿಂಗ್ಸ್ ನ ಕೊಡ್ತಾರೆ, ಅದನ್ನ ಈ ಒಂದು ವ್ಯಕ್ತಿನೇ ಕೊಡಕ್ಕೆ ಸಾಧ್ಯ. ಅಂಡ್ ನನ್ನನ್ನ ಹುಚ್ಚರ ತರ ಯಾರಾದ್ರೂ ಪ್ರೀತಿ ಮಾಡ್ತಾರೆ ಅಂದ್ರೆ ಇದು ಇವ್ರು ಮಾತ್ರ ಅನ್ನೋದು ನಿಮ್ಮ ವ್ಯಕ್ತಿಗೆ ಗೊತ್ತಾಗ್ತಾ ಇದೆ. ನೀವು ಮಾತ್ರ ಅವ್ರಿಗೆ ಪ್ರೀತಿ ಕೊಡಕ್ಕೆ ಸಾಧ್ಯ ಅನ್ನೋದು ಅರಿವಾಗ್ತಾ ಇದೆ, ಅರಿವಾಗಿದೆ ಅಂತ ಹೇಳ್ಬೋದು. ಸೊ ನೈಟ್ ಆಫ್ ಪೆಂಟಿಕಲ್ಸ್, ಡೆತ್ ಕಾರ್ಡ್ ಇದೆ. ಈ ಒಂದು ಕನೆಕ್ಷನ್ ಮತ್ತೆ ರೀಬರ್ತ್ ಆಗುತ್ತೆ. ಸೊ ಟ್ರಾನ್ಸಿಷನ್ ಫೇಸ್ಗೆ ಹೋಗ್ತಾ ಇದೆ, ಟ್ರಾನ್ಸ್ಫಾರ್ಮೇಶನ್ ಆಗ್ತಾ ಇದೆ, ಪಾಸಿಟಿವಿಟಿ ಆಗಿ ಎಲ್ಲಾನು ಕೂಡ ಟರ್ನ್ ಔಟ್ ಆಗ್ತಾ ಇದೆ. ಬಿಕಾಸ್ 9 ಆಫ್ ಪೆಂಟಿಕಲ್ಸ್ ಇರೋದ್ರಿಂದ ಸೊ ಆದಷ್ಟು ಬೇಗ ದಿಸ್ ಪರ್ಸನ್ ವಾಂಟ್ಸ್ ಟು ಬಿ ವಿತ್ ಯು, ಸ್ಪೆಂಡ್ ಅ ಲೈಫ್ ವಿತ್ ಯು ಅಂತ ನಾನು ಹೇಳ್ಬೋದು. ಸೊ ಒಂದು ರೈಟ್ ಟೈಮ್ಗೋಸ್ಕರ ಕಾಯ್ತಾ ಇದ್ದಾರೆ. ಸೊ ತುಂಬಾ ಯೋಚನೆ ಮಾಡ್ತಾ ಇದ್ದಾರೆ, ವೆಯ್ಟ್ ಮಾಡ್ತಾ ಇದ್ದಾರೆ. ಒಂದು ಒಳ್ಳೆ ಸಮಯ ಬರ್ಲಿ ನನ್ನ ವ್ಯಕ್ತಿ ಜೊತೆಗೆ ರೀಕನೆಕ್ಟ್ ಆಗೋದಿಕ್ಕೆ, ಅವ್ರ ಜೊತೆಗೆ ಮಾತಾಡೋದಿಕ್ಕೆ. ಸೊ ಎಲ್ಲ ಒಂದ್ ಕಡೆ ಇವಾಗ ನಾನು ಏನಾದ್ರೂ ಮಾತಾಡೋಕೆ ಟ್ರೈ ಮಾಡ್ರೆ ಇವ್ರು ನನ್ನ ಬ್ಲಾಕ್ ಮಾಡ್ಬಿಡ್ಬೋದು, ಅಥವಾ ನನಗೆ ಕೈ ಸಿಗದೆ ಓಡೋಗ್ಬಿಡ್ಬೋದು, ಅಂದ್ರೆ ಕೈ ಸಿಗದೆ ದೂರ ಹೋಗ್ಬಿಡ್ಬೋದು. ಈ ತರದೆಲ್ಲಾನು ಕೂಡ ಸ್ವಲ್ಪ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇದ್ದಾರೆ. ಬಟ್ ಅವರು ನಿಮ್ಮನ್ನ ಸೀಕ್ರೆಟ್ ಆಗಿ ವಾಚ್ ಮಾಡ್ತಾ ಇದ್ದಾರೆ. ಪೇಜ್ ಆಫ್ ಸೋರ್ಸ್ ಇರೋದ್ರಿಂದ ಅವರು ನಿಮ್ಮನ್ನ ಸೀಕ್ರೆಟ್ ಆಗಿ ಸ್ಪೈ ಮಾಡ್ತಾ ಇದ್ದಾರೆ, ವಾಚ್ ಮಾಡ್ತಾ ಇದ್ದಾರೆ. ನಿಮ್ ಲೈಫ್ ಅಲ್ಲಿ ಏನ್ ನಡೀತಾ ಇದೆ, ಪ್ರತಿಯೊಂದು ಅಪ್ಡೇಟ್ಸ್ ಅವ್ರಿಗೆ ಹೋಗ್ತಾ ಇದೆ. ಸೊ ಇದೆಲ್ಲಾನು ಕೂಡ ತಿಳ್ಕೊಂಡಿದ್ದಾರೆ ಅಂತ ನಾನು ಹೇಳ್ಬಹುದು. ಬಟ್ ಡೆಫಿನೆಟ್ಲಿ ಒಂದು ವ್ಯಕ್ತಿನೂ ಕೂಡ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದಾರೆ, ಆದಷ್ಟು ಬೇಗ ನನ್ನ ಲೈಫ್ ಅಲ್ಲಿ ಒಂದು ಮಿರಾಕಲ್ ಆಗ್ಲಿ, ಒಂದು ಸನ್ಲೈಟ್ ಓಪನ್ ಆಗ್ಲಿ ನನ್ನ ಜೀವನದಲ್ಲೂ ಕೂಡ. ಅಂಡ್ ವಿತಿನ್ 3 months ಒಳಗಡೆ ಅಥವಾ 3 months ಆದ್ಮೇಲೆ ದಿಸ್ ಪರ್ಸನ್ ವಿಲ್ ಡೆಫಿನೆಟ್ಲಿ ಕಾಂಟ್ಯಾಕ್ಟ್ ಯು ಅಂತ ಹೇಳ್ಬೋದು. ಈ ಒಂದು ವ್ಯಕ್ತಿಗೆ ತುಂಬಾ ವಿಚಾರಗಳಿದೆ ನಿಮ್ಮ ಹತ್ರ ಹೇಳ್ಕೊಳಕ್ಕೆ. ಆ ಒಂದು ವಿಚಾರಗಳನ್ನ ನಿಮ್ಮ ಹತ್ರ ಹೇಳ್ಕೊಂಡ್ರೆ ಈ ಒಂದು ವ್ಯಕ್ತಿಗೆ ಸಮಾಧಾನ ಆಗತ್ತೆ. ಸೊ ಇದೆಲ್ಲಾನು ಕೂಡ ಎನರ್ಜೀಸ್ ನನಗೆ ಸಿಗ್ತಾ ಇರೋದ್ರಿಂದ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಕಮಿಂಗ್ ಬ್ಯಾಕ್ ಟು ಯು. ಮಾತಾಡ್ತಾರೆ, ಕಾಂಟ್ಯಾಕ್ಟ್ ಮಾಡ್ತಾರೆ, ಕಮ್ಯುನಿಕೇಟ್ ಮಾಡ್ತಾರೆ. ಸ್ವಲ್ಪ ಪೇಷನ್ಸ್ ಇಂದ ವೇಟ್ ಮಾಡಿ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗೈಸ್. ಯಾರೆಲ್ಲ ಕಾರ್ನಿಯಲ್ ಚೂಸ್ ಮಾಡ್ಕೊಂಡಿದ್ರ, ಸೊ ಇವಾಗ ನೋಡೋಣ ನಿಮ್ಮ ವ್ಯಕ್ತಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರಾ, ಕಮ್ಯುನಿಕೇಶನ್ ಮಾಡ್ತಾರಾ, ಯಾವಾಗ ಕಮ್ಯುನಿಕೇಶನ್ ಮಾಡ್ತಾರೆ, ಯಾವಾಗ ನಿಮ್ ಜೊತೆಗೆ ಮಾತಾಡ್ತಾರೆ, ಪ್ರತಿಯೊಂದು ಮಾಹಿತಿನಲ್ಲಿ ತಿಳ್ಕೊಳ್ಳೋಣ. ಸೊ ಲೆಟ್ಸ್ ಬಿಗಿನ್. ಓಕೆ, ಐ ಥಿಂಕ್ ಕಾರ್ಡ್ಸ್ ಇಷ್ಟೇ ಅನ್ಕೊಳ್ತೀನಿ ಸೆಕೆಂಡ್ ಪೈಲ್ ಚೂಸ್ ಮಾಡಿರೋರಿಗೆ. ಸೊ ಬಾಟಮ್ ಆಫ್ ದಿ ಕಾರ್ಡ್ ವಿ ಹ್ಯಾವ್ ಎಂಪ್ರೆಸ್. ಓಕೆ, ಸೊ ಗೈಸ್ ಯಾರೆಲ್ಲ ಸೆಕೆಂಡ್ ಪೈಲ್ ನ ಇಲ್ಲಿ ಚೂಸ್ ಮಾಡಿದ್ರ, ಎಂಪ್ರೆಸ್ ಇದೆ, ಕಿಂಗ್ ಆಫ್ ವ್ಯಾಂಡ್ಸ್ ಇದೆ, ಏಸ್ ಆಫ್ ವ್ಯಾಂಡ್ಸ್ ಇದೆ, 2 ಆಫ್ ಪೆಂಟಿಕಲ್ಸ್ ಇದೆ, ಮೂನ್ ಕಾರ್ಡ್ ಇದೆ, ಅಂಡ್ 5 ಆಫ್ ಪೆಂಟಿಕಲ್ಸ್. ಓಕೆ, ಸೊ ಗೈಸ್ ನನಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಷನ್ಸ್ ಬರ್ತಾ ಇದೆ ಅಂದ್ರೆ, ಸೊ ಎಲ್ಲೋ ಒಂದು ಕಡೆ ನಿಮ್ಮ ವ್ಯಕ್ತಿ ನಿಮ್ಮನ್ನ ಬ್ಲಾಕ್ ಮಾಡಿರ್ಬೋದು. ಸೊ ನಿಮ್ಮನ್ನ ಸೊ ನೀವು ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಈ ಒಂದು ವ್ಯಕ್ತಿ ನಿಮಗೆ ಕೈಗೆ ಸಿಗ್ತಾ ಇಲ್ಲ, ಮಾತಾಡಿಸ್ತಾ ಇಲ್ಲ, ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ನಿಮ್ಮ ಎಲ್ಲಾ ಕಡೆನೂ ಕೂಡ ಬ್ಲಾಕ್ ಮಾಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಬ್ಲಾಕ್ ಮಾಡಿರ್ಬೋದು, ವಾಟ್ಸಪ್ ಅಲ್ಲೂ ಕೂಡ ಬ್ಲಾಕ್ ಮಾಡಿರ್ಬೋದು, ಕಾಲ್ಸ್ ಅಲ್ಲೂ ಕೂಡ ಬ್ಲಾಕ್ ಮಾಡಿರ್ಬೋದು. ಎಲ್ಲಾ ಕಡೆಯಿಂದನೂ ಕೂಡ ನೀವು ಬ್ಲಾಕ್ಡ್ ಆಗಿದ್ದೀರಾ ಅಟ್ ಪ್ರೆಸೆಂಟ್ ಅಂತ ನಾನು ಹೇಳ್ಬೋದು. ಸೊ ಈ ಒಂದು ವ್ಯಕ್ತಿ ನಿಮ್ಮನ್ನ ಕಮ್ಯುನಿಕೇಶನ್ ಮಾಡ್ತಾರ, ಕಾಂಟ್ಯಾಕ್ಟ್ ಮಾಡ್ತಾರ ಅಂದ್ರೆ ಡೆಫಿನೆಟ್ಲಿ ಕಾಂಟ್ಯಾಕ್ಟ್ ಮಾಡ್ತಾರೆ. ಟ್ರಸ್ಟ್ ದಿಸ್ ಪ್ರಾಸೆಸ್ ಅಂತ ನಾನು ಹೇಳ್ತೀನಿ. ಅಟ್ ಪ್ರೆಸೆಂಟ್ ನಿಮ್ಮ ವ್ಯಕ್ತಿಯ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ತುಂಬಾ ವಿಚಾರಗಳು ಓಡಾಡ್ತಾ ಇದೆ ಅಂತ ಹೇಳ್ಬೋದು. ಅವ್ರ ಮನಸ್ಸು ತುಂಬಾ ಚಂಚಲ ಆಗ್ತಾ ಇದೆ, ಬ್ಯಾಲೆನ್ಸ್ ಮಾಡೋದಿಕ್ ಆಗ್ತಾ ಇಲ್ಲ. ಎಲ್ಲೋ ಒಂದು ಕಡೆ ಅವ್ರಿಗೆ ಫಿನಾನ್ಷಿಯಲಿ ಲಾಸ್ ಆಗಿರ್ಬೋದು, ತುಂಬಾನೇ ಅವರ ಕರಿಯರ್ ಅಲ್ಲಿ ಹೊಡೆತಗಳು ಬೀಳ್ತಾ ಇದೆ. ಸೊ ತುಂಬಾನೇ ನೆಗೆಟಿವಿಟಿ ಅವರ ಜೀವನದಲ್ಲಿ, ತುಂಬಾ ಸ್ಟಕ್ ಎನರ್ಜಿಯಲ್ಲಿ ಇದಾರೆ ಅಂತ ನಾನು ಹೇಳ್ತೀನಿ. ಸೊ ಅದರ ಜೊತೆಗೆ ಮೂನ್ ಎನರ್ಜಿ ಇರೋದ್ರಿಂದ ಎಲ್ಲೋ ಒಂದ್ ಕಡೆ ನಿಮ್ಮ ಬಗ್ಗೆ ತುಂಬಾನೇ ನೆಗೆಟಿವಿಟಿ ಆಗಿ ಅವರ ಸುತ್ತಮುತ್ತ ಇರುವಂತ ವ್ಯಕ್ತಿಗಳು ಇನ್ಫ್ಲುಯೆನ್ಸ್ ಮಾಡ್ತಾ ಇರ್ಬೋದು. ಸೊ ಮೂರನೇ ವ್ಯಕ್ತಿಗಳ ಮಾತನ್ನ ಕೇಳ್ಕೊಂಡು ನಿಮ್ಮ ವ್ಯಕ್ತಿ ನಿಮ್ಮನ್ನ ಇಗ್ನೋರ್ ಮಾಡ್ತಾ ಇದಾರೆ, ನೆಗ್ಲೆಕ್ಟ್ ಮಾಡ್ತಾ ಇದಾರೆ, ಅವಾಯ್ಡ್ ಮಾಡ್ತಾ ಇದಾರೆ ಅಂತ ನಾನು ಹೇಳ್ತೀನಿ. ಬಟ್ ಯಾವ್ದೇ ಒಂದು ವಿಚಾರ ಇವಾಗ ಸರಿಯಾಗಿ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಹೋಗ್ತಾ ಇಲ್ಲ ಅಂತ ಅಂದ್ರೆ ಮುಂದೆ ಬರುವಂತ ದಿನಗಳಲ್ಲಿ ನಿಮ್ಮ ಸಿಚುಯೇಷನ್ ಡೆಫಿನೆಟ್ಲಿ ಇಂಪ್ರೂವೈಸ್ ಆಗತ್ತೆ, ಸಿಚುಯೇಷನ್ ಸರಿ ಹೋಗುತ್ತೆ, ಸಿಚುಯೇಷನ್ ಹೀಲ್ ಆಗತ್ತೆ, ನಿಮ್ಮಿಬ್ಬರ ಸಂಬಂಧ ಹೀಲ್ ಆಗತ್ತೆ ಅಂತ ನಾನು ಹೇಳ್ತೀನಿ. ಸೊ ನೀವ್ ಇಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಪೇಷನ್ಸ್ ಇಂದ ಇರಬೇಕು, ಬಿಲೀವ್ ಮಾಡಬೇಕು, ಪಾಸಿಟಿವ್ ಆಗಿರ್ಬೇಕು,
ಟ್ರಸ್ಟ್ ಮಾಡಬೇಕು ಅಂತ ನಾನು ಹೇಳ್ತೀನಿ. ಯಾಕೆ ಅಂತ ಅಂದ್ರೆ ಗೈಸ್ ನೋಡಿ, ಕೆಲವೊಂದ್ಸತಿ ಏನಾಗತ್ತೆ ಅಂದ್ರೆ ನೀವು ತುಂಬಾ ಕಷ್ಟ ಪಡ್ತಾ ಇದ್ರ, ಎಫೋರ್ಟ್ ಆಗ್ತಾ ಇದ್ರ, ಟೈಮ್ ಕೊಡ್ತಾ ಇದ್ರೆ ಒಂದ್ ವ್ಯಕ್ತಿ ನನ್ ಜೊತೆಗೆ ಮೊದ್ಲಿನ ತರ ಮಾತಾಡ್ಲಿ, ಸರಿ ಹೋಗ್ಲಿ ಅಂತ, ಬಟ್ ನಿಮ್ಮ ವ್ಯಕ್ತಿ ನಿಮ್ಮನ್ನ ಬ್ಲಾಕ್ ಮಾಡ್ತಾ ಇದಾರೆ. ಯಾವ್ದೇ ನಂಬರ್ ಅಲ್ಲಿ ನೀವು ಟ್ರೈ ಮಾಡ್ತಾ ಇದ್ರು ಕೂಡ, ಯಾವ್ದೇ ಒಂದು ಅಕೌಂಟ್ ಅಲ್ಲಿ ನೀವು ಮೆಸೇಜ್ ಮಾಡ್ತಾ ಇದ್ರು ಕೂಡ ಅವ್ರಿಗೆ ಗೊತ್ತಾಗ್ತಾ ಇದೆ ಅದನ್ನ ಬ್ಲಾಕ್ ಮಾಡ್ತಾ ಇದಾರೆ. ಓಕೆ, ಸೊ ಇದೆಲ್ಲ ಮಾಡ್ತಾ ಇದಾರೆ ಅಂದ್ರೆ ಸದ್ಯಕ್ಕೆ ನಿಮ್ಮ ವ್ಯಕ್ತಿಯ ಮನಸ್ಸು ಸರಿಗಿಲ್ಲ, ಅವರ ಮನಸ್ಸು ಹಗೂರ ಆಗ್ಬೇಕು, ಅವರ ಮನಸ್ಸು ತಿಳಿಯ ಆಗ್ಬೇಕು. ಸೊ ಇದನ್ನ ನೀವು ಅರ್ಥ ಮಾಡ್ಕೊಳ್ಬೇಕು. ಸೊ ನಿಮ್ಮ ವ್ಯಕ್ತಿ ನಿಮ್ಮನ್ನ ಬಿಟ್ಟು ಎಂದಿಗೂ ಎಲ್ಲಿಗೂ ಹೋಗೋದಿಲ್ಲ. ಸೊ ಸದ್ಯಕ್ಕೆ ನಿಮ್ಮ ವ್ಯಕ್ತಿ ತುಂಬಾನೇ ಡಿಸ್ಟರ್ಬ್ ಆಗಿದ್ದಾರೆ. ಯಾಕೆ ಅಂತಂದ್ರೆ ಒಂದು ಕಡೆ ನಿಮ್ಮ ಬಗ್ಗೆ ರೂಮರ್ಸ್, ಇನ್ನೊಂದು ಕಡೆ ಅವರ ಲೈಫ್ ಅಲ್ಲಿ, ಅವರ ಕರಿಯರ್ ಅಲ್ಲಿ ತುಂಬಾನೇ ಲಾಸ್ ಆಗಿರ್ಬೋದು, ಅಥವಾ ಅವ್ರು ಅನ್ಕೊಂಡಿದ್ದಾಗಿ ಏನೂ ಕೂಡ ನಡೀತಾ ಇಲ್ಲ. ಎಲ್ಲಾ ಕಡೆದೂ ನಿಮ್ಮ ವ್ಯಕ್ತಿಗೆ ನೆಗೆಟಿವಿಟಿ, ಸ್ಟಕ್ ಎನರ್ಜಿ ಕಾಣಿಸ್ತಾ ಇದೆ. ಸೊ ಸದ್ಯಕ್ಕೆ ಅವರ ಲೈಫ್ ಅಲ್ಲಿ ಪ್ರತಿಯೊಂದೂ ಕೂಡ ಇವರೇ ರೆಸ್ಪಾನ್ಸಿಬಿಲಿಟೀಸ್ ನ ತಗೊಂಡಿರೋದ್ರಿಂದ ಎಲ್ಲಾನು ಕೂಡ ಬ್ಯಾಲೆನ್ಸ್ ಮಾಡಬೇಕಾಗಿದೆ, ಮ್ಯಾನೇಜ್ ಮಾಡಬೇಕಾಗಿದೆ. ಸೊ ಕಿಂಗ್ ಆಫ್ ವ್ಯಾಂಡ್ಸ್ ಇದೆ, ನಿಮ್ಮ ಬಗ್ಗೆ ತುಂಬಾನೇ ಪ್ರೀತಿ ಇದೆ, ಕೇರ್ ಇದೆ, ಅಫೆಕ್ಷನ್ಸ್ ಇದೆ. ಈಗಲೂ ಕೂಡ ನಿಮ್ಮನ್ನ ನೆನ್ಸ್ಕೊಂಡಾಗ ಅದೇ ಫೀಲ್ ಅವ್ರಿಗೆ ಬರುತ್ತೆ ಅಂತ ಹೇಳ್ಬಹುದು. ಸೊ ಏಸ್ ಆಫ್ ವ್ಯಾಂಡ್ಸ್ ಇರೋದ್ರಿಂದ ಡೆಫಿನೆಟ್ಲಿ ಒಂದು ವ್ಯಕ್ತಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ, ನಿಮ್ಮ ಕನೆಕ್ಷನ್ ರೀಬರ್ತ್ ಆಗತ್ತೆ, ನಿಮ್ಮ ವ್ಯಕ್ತಿ ನಿಮ್ಮ ಲೈಫ್ ಅಲ್ಲಿ ಮತ್ತೆ ದಿಸ್ ಪರ್ಸನ್ ವಿಲ್ ಕಮ್ ಬ್ಯಾಕ್. ಓಕೆನಾ? ಸೊ ಸ್ವಲ್ಪ ನಿಮ್ಮ ವ್ಯಕ್ತಿಗೆ ಟೈಮ್ ಕೊಡಿ, ಯೋಚನೆ ಮಾಡೋದಕ್ಕೆ ಸ್ಪೇಸ್ ಕೊಡಿ. ನೀವು ಎಷ್ಟು ಸ್ಪೇಸ್ ನ ಕೊಡ್ತೀರಾ ಅಷ್ಟು ಬೇಗ ನಿಮ್ಮ ರಿಲೇಶನ್ಶಿಪ್ ಹೀಲ್ ಆಗತ್ತೆ ಅಂತ ಹೇಳ್ತೀನಿ. ರೈಟ್ ನಾವು ಈ ಒಂದು ವ್ಯಕ್ತಿಯ ಲೈಫ್ ಅಲ್ಲೂ ಕೂಡ ತುಂಬಾ ಸರ್ಕಮ್ಸ್ಟೆನ್ಸಸ್ ಇದೆ, ಯಾವ್ದು ಕೂಡ ಸರಿಯಾಗಿ ಹೋಗ್ತಾ ಇಲ್ಲ, ಎಲ್ಲಾ ಕಡೆನೂ ಕೂಡ ಅವರು ಹೊಡೆತಗಳು ಬೀಳ್ತಾ ಇದೆ. ಸೊ ನಾನು ಆಗ್ಲೇ ಹೇಳ್ದಂಗೆ ಫಿನಾನ್ಷಿಯಲ್ ಲಾಸ್ ಆಗ್ತಾ ಇದೆ, ಸಾಲಗಳನ್ನ ತಗೊಂಡಿರ್ಬೋದು, ಲೋನ್ಗಳನ್ನ ತಗೊಂಡಿರ್ಬೋದು. ಸೊ ಅವ್ರು ಎಷ್ಟೇ ದುಡಿತಾ ಇದ್ರು, ಎಷ್ಟೇ ಹಾರ್ಡ್ ವರ್ಕ್ ಮಾಡ್ತಾ ಇದ್ರು, ಅವ್ರಿಗೆ ಫಿನಾನ್ಷಿಯಲಿ ಅನ್ನೋದು ಗ್ರೋತ್ ಆಗ್ತಾ ಇಲ್ಲ. ಅದ್ರ ಜೊತೆಗೆ ಅವರು ತುಂಬಾನೇ ಎಕ್ಸ್ಪೆನ್ಸ್ ಜಾಸ್ತಿ ಆಗ್ತಾ ಇದೆ. ಸೊ ಇದೆಲ್ಲಾನು ಕೂಡ ಅವರ ಲೈಫ್ ಅಲ್ಲಿ ನಡೀತಾ ಇದೆ. ಸೊ ಸ್ವಲ್ಪ ಮಟ್ಟಿಗೆ ನಿಮ್ಮಿಂದ ಅವ್ರು ಏನೇ ದೂರ ಇದಾರೆ ಅಂದ್ರೆ ಫಸ್ಟ್ ನನ್ನ ಸಿಚುಯೇಷನ್ ಸರಿ ಹೋಗ್ಬೇಕು. ಅದ್ರ ಜೊತೆಗೆ ದಿಸ್ ಪರ್ಸನ್ ಇಸ್ ಕಂಪ್ಲೀಟ್ಲಿ ಬ್ಲಾಂಕ್. ಸೊ ಇವಾಗ ಯಾವ್ದೇ ರೀತಿ ಆಕ್ಷನ್ ತಗೊಳ್ಳೋದಕ್ಕೂ ಆಗಲ್ಲ ನಿಮ್ಮ ವಿಚಾರವಾಗಿ, ಅಥವಾ ನಿಮ್ಮಿಂದ ದೂರ ಹೋಗಕ್ಕೂ ಆಗ್ತಾ ಇಲ್ಲ. ಸೊ ಈ ತರ ನಿಮ್ಮ ವ್ಯಕ್ತಿಯ ಸಿಚುಯೇಷನ್ ಇದೆ ಅಂತ ಹೇಳ್ತೀನಿ. ಸೊ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದೆಮ್ ಅಂತ ನಾನು ಹೇಳ್ಬೋದು. ಸೊ ನನಗಿಲ್ಲ ಅರ್ಥ ಆಗ್ತಾ ಇದೆ, ನೀವು ಸೈಲೆಂಟ್ ಆಗಿ ಇದ್ಬಿಟ್ರೆ ನಿಮ್ಮ ವ್ಯಕ್ತಿ ನಿಮ್ಮನ್ನ ಬಿಟ್ಟು ಹೋಗ್ತಾರೆ, ಸಪರೇಟ್ ಆಗ್ಬಿಡ್ತೀರಾ ಅನ್ನೋ ಒಂದು ಭಯ ನಿಮಗಿದೆ. ಬಟ್ ಅಷ್ಟೇ ಒಂದು ಫಿಯರ್ ನಿಮ್ಮ ವ್ಯಕ್ತಿಗೂ ಕೂಡ ಇದೆ ಅಂತ ನಾನು ಹೇಳ್ಬಹುದು. ಸೊ ಎಂಪ್ರೆಸ್ ಇದೆ, ಸೊ ತುಂಬಾ ಪ್ರೀತಿ ಮಾಡ್ತಾ ಇದಾರೆ, ಕೇರ್ ಮಾಡ್ತಾ ಇದಾರೆ. ನಿಮ್ಮಷ್ಟು ಪ್ರೀತಿ ಮಾಡುವಂತ ವ್ಯಕ್ತಿ ಅವರ ಲೈಫಲ್ಲಿ ಯಾರು ಇಲ್ಲ, ಇದನ್ನು ಕೂಡ ಅರ್ಥ ಮಾಡ್ಕೊಂಡಿದ್ದಾರೆ. ಬಟ್ ಇವಾಗ ಸಿಚುಯೇಷನ್, ಪರಿಸ್ಥಿತಿ ಏನು ಮಾಡಕ್ಕಾಗಲ್ಲ. ಅವರ ಲೈಫಲ್ಲೂ ಕೂಡ ತುಂಬಾ ನೆಗೆಟಿವಿಟಿ ಅಂಡ್ ತುಂಬಾ ಜನ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಇಂಟರ್ಫಿಯರ್ ಆಗ್ತಾ ಇದ್ದಾರೆ, ನಿಮ್ಮಿಬ್ಬರನ್ನ ಸಪರೇಟ್ ಮಾಡೋದಿಕ್ಕೆ. ಯಾಕಂತ ಅಂದ್ರೆ ಇಲ್ಲಿ ಮೂನ್ ಎನರ್ಜೀಸ್ ಇರೋದ್ರಿಂದ ತುಂಬಾ ಗಾಸಿಪ್ಸ್, ರೂಮರ್ಸ್ ನಿಮ್ಮ ಬಗ್ಗೆ ನಿಮ್ಮ ವ್ಯಕ್ತಿ ಹತ್ರ ಇನ್ಫ್ಲುಯೆನ್ಸ್ ಮಾಡ್ತಾ ಇದ್ದಾರೆ. ಸೊ ಮ್ಯಾನ್ಪುಲೇಟ್ ಮಾಡ್ತಾ ಇದ್ದಾರೆ, ಬ್ರೈನ್ ವಾಶ್ಗಳು ಮಾಡ್ತಾ ಇದ್ದಾರೆ. ಬಟ್ ಯಾವ್ದಕ್ಕೂ ನಿಮ್ಮ ವ್ಯಕ್ತಿ ಜಗ್ಗೋದಿಲ್ಲ. ದಿಸ್ ಪರ್ಸನ್ ಇಸ್ ಹ್ಯಾವಿಂಗ್ ದೇರ್ ಓನ್ ಸ್ಟ್ಯಾಂಡರ್ಡ್ಸ್, ಅವ್ರದೇ ಆದಂತ ಒಂದು ಸ್ಟ್ಯಾಂಡರ್ಡ್ಸ್ ಇದೆ ಅಂತ ನಾನು ಹೇಳ್ಬೋದು. ಸೊ ಟ್ರಸ್ಟ್ ದಿಸ್ ಪ್ರಾಸೆಸ್, ದಿಸ್ ಪರ್ಸನ್ ವಿಲ್ ಕಮ್ ಬ್ಯಾಕ್ ಟು ಯು ವಿತಿನ್ 2-3 days, 2-3 weeks ಅಥವಾ 2-3 months. ನಿಮ್ಮ ಕನೆಕ್ಷನ್ ಅಲ್ಲಿ ನಿಮ್ಮ ವ್ಯಕ್ತಿ ಮೊದ್ಲಿನ ತರ ಆಗ್ತಾರೆ, ಕಮ್ಯುನಿಕೇಟ್ ಮಾಡ್ತಾರೆ. ನಂಗೆ ಇಲ್ಲಿ 2 of Pentacles, 5 of Pentacles ಇದೆಲ್ಲ ಏನ್ ಎನರ್ಜಿ ತೋರಿಸ್ತಾ ಇದೆ ಅಂತಂದ್ರೆ ಸದ್ಯಕ್ಕೆ ನಿಮ್ಮ ವ್ಯಕ್ತಿ ಬ್ಲಾಂಕ್ ಆಗಿದ್ದಾರೆ. ಸೊ ನಿಮ್ಮ ವ್ಯಕ್ತಿಯ ಜೀವನದಲ್ಲಿ ತುಂಬಾ ವಿಚಾರಗಳು ನಡೀತಾ ಇದೆ, ಬಟ್ ಅದು ನಿಮಗೆ ಗೊತ್ತಿಲ್ಲ. ಬಟ್ ಯಾವಾಗ್ಲೂ ಕೂಡ ನಾವು ಒಂದು ಸೈಡ್ ಆಗಿ ಯೋಚನೆ ಮಾಡಬಾರ್ದು, ಅವರ ಲೈಫಲ್ಲಿ ಏನ್ ನಡೀತಾ ಇದೆ ಅನ್ನೋದು ನಾವು ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳ್ಬೋದು. ಸೊ ವಿತಿನ್ 2-3 days, 2-3 weeks ಅಥವಾ 2-3 months ಒಳಗಡೆ ನಿಮ್ಮ ವ್ಯಕ್ತಿ ಕಮ್ಯುನಿಕೇಟ್ ಮಾಡ್ತಾರೆ. ಸ್ವಲ್ಪ ವೆಯ್ಟ್ ಮಾಡಿ ಅಂತ ಹೇಳ್ತಾ, ಗಾಡ್ ಬ್ಲೆಸ್ ಯು ಗೈಸ್.